ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಏನು ಪೂಜೆ ಇದ್ರ ಬಗ್ಗೆ ನಾನು ಇನ್ನೊಂದು ಬ್ಲಾಗನ್ನು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇವತ್ತು ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆಯನ್ನು ಮಾಡಿ ಮುಗಿಸಿ ನನ್ನ ಮಗನ ಸ್ಕೂಲಲ್ಲಿ ಫ್ಯಾಮ್ಲಿ ಇವೆಂಟ್ನ ಆರ್ಗನೈಸ್ ಮಾಡಿದರು. ಬೇಗ ರೆಡಿಯಾಗಿ ಬೆಳಗ್ಗೆ ತಿಂಡಿಯನ್ನು ತಿಂದ್ಕೊಂಡು ಬೇಗ ಸ್ಕೂಲಿಗೆ ಹೋದ್ವಿ, ನಾನು ನನ್ನ ಮಗ. ನಮ್ಮ ಮನೆಯವರು ಇರಲಿಲ್ಲ, ಸ್ವಲ್ಪ ಔಟ್ ಆಫ್ ಸ್ಟೇಷನ್ ಹೋಗಿದ್ದರಿಂದ ನಾನು ನನ್ನ ಮಗ ಮಾತ್ರ ಅಟೆಂಡ್ ಮಾಡಿದ್ವಿ ಈ ಫಂಕ್ಷನ್ ಇವೆಂಟನ್ನು. ಏನು ಇವೆಂಟ್ ಆರ್ಗನೈಸ್ ಮಾಡಿದ್ರು ಅಂದರೆ ಫ್ಯಾಮ್ಲಿ, ಗ್ರ್ಯಾಂಡ್ ಪೇರೆಂಟ್ಸು, ಫನ್ ಆ್ಯಕ್ಟಿವಿಟಿ ಎಲ್ಲ ಇಟ್ಟಿದ್ದರು ಪೇರೆಂಟ್ಸ್ಗೆ. ನೋಡಿ, ಈ ಥರ ಎಂಟ್ರೆನ್ಸ್ಗೆ, ಸ್ಕೂಲ್ ಎಂಟ್ರೆನ್ಸ್ಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಕ್ರಿಸ್ಮಸ್ ಡೆಕೋರೇಷನು, ಇನ್ನೇನು ಕ್ರಿಸ್ಮಸ್ಸು ನೆಕ್ಸ್ಟ್ ವೀಕಲ್ಲಿ ಬರ್ತಾಯಿದೆ, ವಿದಿನ್ 2 ವೀಕ್ಸಲ್ಲಿ. ಸ್ಕೂಲ್ ಎಂಟರ್ ಆದ ತಕ್ಷಣ ಎಂಟ್ರೆನ್ಸಲ್ಲಿ ಈ ಥರ ಡೆಕೋರೇಷನನ್ನು ಮಾಡಿದ್ರು. ಫಸ್ಟಿಗೆ ಏನು ಮಾಡಿದ್ರು ಅಂದರೆ ಆಡಿಟೋರಿಯಂನಲ್ಲಿ ವಿಷ್ಣು ಪೂಜೆನ ಮಾಡಿದರು, ಸತ್ಯನಾರಾಯಣ ಪೂಜೆಯನ್ನು ಇಟ್ಕೊಂಡಿದ್ರು. ಯಾಕಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಯಾರ್ಯಾರು ಇದ್ದಾರೋ ಅವರಿಗೆಲ್ಲ ಬೆಳಗ್ಗೆ ಟೈಮು ವಿಷ್ಣು ಸಹಸ್ರನಾಮನ ಇಟ್ಕೊಂಡಿದ್ರು. ಇದು ಆಡಿಟೋರಿಯಮ್ಮು, ಸ್ಕೂಲ್ ಆಡಿಟೋರಿಯಮ್ ಇದು. ಈ ಥರ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು. ಅಲ್ಲಿ ಹೋಗಿ ನಾವು ನಮಸ್ಕಾರನ ಮಾಡಿಬಿಟ್ಟು ಎಲ್ಲರೂ ಪೇರೆಂಟ್ಸ್ ಬಂದಿರೋರು, ಗ್ರ್ಯಾಂಡ್ ಪೇರೆಂಟ್ಸು ಎಲ್ಲರೂ ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ನಮಸ್ಕಾರ ಮಾಡಿಕೊಂಡು ಆಮೇಲೆ ಪ್ರಸಾದನ ಕೊಡ್ತಾಯಿದ್ರು, ಪುಳಿಯೋಗರೆ, ಸ್ವೀಟು, ಆಮೇಲೆ ದೇವ್ರ ಪೂಜೆ ಪ್ರಸಾದ ಮಾಡಿರೋದನ್ನೆಲ್ಲ ಎಲ್ರಿಗೂ ಹಂಚ್ತಾಯಿದ್ರು. ಅಲ್ಲಿ ಪ್ರಸಾದ ತಿನ್ಕೊಂಡು ಆಮೇಲೆ ಕೆಳಗಡೆ ಬಂದ್ವಿ. ಅಂದರೆ ಬೇರೆ ಫ್ಲೋರಲ್ಲಿ ಬೇರೆ ಥರ ಇವೆಂಟ್ನ ಆರ್ಗನೈಸ್ ಮಾಡಿದರು. ಮಲ್ಟಿಪಲ್ ಗೇಮ್ಸ್ ಆಗಲಿ, ಫನ್ ಇವೆಂಟ್ಸ್ ಆಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ಗೆ ಬೇರೆ ಥರನ ಇವೆಂಟನ್ನು ಆರ್ಗನೈಸ್ ಮಾಡಿದರು. ಇದು ಸ್ಕೂಲು ಕಾರಿಡೋರಲ್ಲೇ, ನೀವು ಪ್ರತಿ ಸ್ಕೂಲು ಡಿವಿಷನ್ಸ್ ಅಥವಾ ಪ್ರತಿ ಕ್ಲಾಸಿಗೆ ಹೋಗಬೇಕಾದ್ರೆ ಕಾರಿಡೋರಲ್ಲೆಲ್ಲ ಈ ಥರ ಪೋಸ್ಟರ್ಸ್ನ ಮಾಡಿದ್ದಾರೆ. ಮಕ್ಕಳಿಗೆ ಚೆನ್ನಾಗಿ ಅನಿಸುತ್ತೆ. ಪ್ರತಿಯೊಂದು ಸ್ಕೂಲ್ ಕ್ಲಾಸಲ್ಲಿ ಎಲ್ಲ ಥರ ಪೋಸ್ಟರ್ಸ್ನ ಮಾಡಿದರು. ಅಂದರೆ ನೇಚರ್ ಬಗ್ಗೆ, ಹೆಲ್ತ್ ಬಗ್ಗೆ, ಪ್ರೋಟೀನ್ಸ್ ಬಗ್ಗೆ ಈ ಥರ ಪೋಸ್ಟರ್ಸ್ನ ಅಂಟಿಸಿದ್ದು. ಇದು ವಿತೌಟ್ ಫೈರ್ ಅಂತ ಹೇಳಿ ಆ್ಯಕ್ಟಿವಿಟಿನ ಇಟ್ಟಿದ್ದರು. ಗ್ರ್ಯಾಂಡ್ ಪೇರೆಂಟ್ಸ್ಗೋಸ್ಕರ ವಿತೌಟ್ ಫೈರ್ ಕುಕ್ಕಿಂಗ್ ಅಂತ ಹೇಳಿ ತುಂಬ ಚೆನ್ನಾಗಿ ಎಲ್ಲರೂ ಮಾಡ್ತಾಯಿದ್ರು. ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ಸ್ನ ಪ್ರಿಪೇರ್ ಮಾಡ್ತಾಯಿದ್ರು. ಇದಕ್ಕೆ ಪ್ರೈಸ್ನೂ ಇಟ್ಟಿದ್ದರು ಸ್ಕೂಲಲ್ಲಿ. ಇದಾದಮೇಲೆ ಪೇರೆಂಟ್ಸ್ಗೋಸ್ಕರ ಪೇರ್ಸ್ ಇಟ್ಕೊಂಡು ಏನೋ ಒಂಥರ ಗೇಮ್ನ ಆಟ ಆಡಿಸ್ತಾಯಿದ್ರು. ಆಮೇಲೆ ಮ್ಯೂಸಿಕ್ ಕಾಂಪಿಟೇಷನ್ ಇಟ್ಟಿದ್ರು. ವುಮೆನ್ಸ್ಗೋಸ್ಕರ ಹೆಲ್ತ್ ಅವೇರ್ನೆಸ್ಸು, ಹೆಲ್ತ್ ಪ್ರಿವೆನ್ಷನ್ನು, ಅಂದರೆ ಇದು ಸರ್ವೈಕಲ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರು, ಅದ್ರ ಬಗ್ಗೆ ಒಬ್ಬರನ್ನ ಡಾಕ್ಟ್ರನ್ನ ಕರೆಸಿದ್ರು. ಅವ್ರದ್ದು ಸೆಷನ್ ಇತ್ತು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಅವರು. ನಾವು ವುಮೆನ್ನು ಏನೆಲ್ಲ ಪ್ರಿವೆನ್ಷನ್ ಮಾಡಬೇಕು, ಏನೇನೆಲ್ಲ ಟೇಕ್ ಕೇರ್ ಮಾಡ್ಕೋಬೇಕು, ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ವುಮೆನ್ಸ್ ಹೆಲ್ತ್ ಎಸ್ಪೆಷಲಿ. No major side effects on her fertility or periods or pregnancy, nothing like that. And given earlier in life, that is before she is active, that is before getting married, it gives a better protection because she is not exposed to the virus yet. Thank you, doctor. Thank you so much. Thank you, beloved parents. As I had already token of respect, just it is very less for the work what you are doing. Thank you, everybody. Thank you. ಈ ಸೆಷನ್ ಮುಗಿದ ಮೇಲೆ ಮತ್ತೆ ಬೇರೆ ಇವೆಂಟ್ಸ್ನ ಅಟೆಂಡ್ ಮಾಡೋದಕ್ಕೆ, ಬೇರೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೋದ್ವಿ. ಎಲ್ಲನೂ ನನಗೆ ಇದರಲ್ಲೇ ಕವರ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಇನ್ನೊಂದು ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗಳೆಲ್ಲ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಏನೇನೆಲ್ಲ ಇವೆಂಟ್ನ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿ ತೋರಿಸ್ತೀನಿ ನಿಮಗೆ.